ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳು ಸದ್ಯ ಪಕ್ಷದಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಪಟ್ಟಕ್ಕಾಗಿ ಪವರ್ ಶೇರಿಂಗ್ ಫೈಟ್ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಸಿಎಂ ದೆಹಲಿ ಯಾತ್ರೆಗೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೆಗಾ ಪ್ಲಾನ್ ರೂಪಿಸಿದ್ದಾರೆ. ನವೆಂಬರ್ 5ರಿಂದ 3 ದಿನ ಡಿಕೆ ಶಿವಕುಮಾರ್ ಅವರು ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ಳುತ್ತಿದ್ದಾರೆ. ಹೈಕಮಾಂಡ್ ನಾಯಕರ ಮನಸ್ಸು ಗೆದ್ದೇ ಬಿಡ್ತಾರಾ ಬಂಡೆ. ಪವರ್ ಶೇರಿಂಗ್ ಆಗಿ ದಾಳ ಉರುಳಿಸೋದಕ್ಕೆ ರೆಡಿ ಆಗಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಕೇಂದ್ರ ಸಚಿವರ ಭೇಟಿ ಹಿಂದೆ ಅಡಗಿದೆಯಾ ಡಿಕೆ ಶಿವಕುಮಾರ್ ಅವರ ರಹಸ್ಯ ದಾಳ? ದೆಹಲಿ ನಾಯಕರ ಮುಂದೆ ಡಿಕೆ ಶಿವಕುಮಾರ್ ಅವರು ಉರುಳಿಸ್ತಾ ಇರುವಂತಹ ದಾಳ ಏನು? ಆ ಮೂಲಕ ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ವರ್ಕೌಟ್ ಆಗುತ್ತಾ? ಇದು ಕೂಡ ಪ್ರಶ್ನೆ. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಅದು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಭೇಟಿ ಆಗಲಿದ್ದಾರಂತೆ ಡಿಕೆ ಶಿವಕುಮಾರ್. ಇದೇ ನವೆಂಬರ್ 5ರಿಂದ 3 ದಿನ ದೆಹಲಿಯಲ್ಲೇ ಇರ್ತಾರೆ. ಬಿಹಾರ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗ್ತಾರ. ಕೊಟ್ಟ ಮಾತಿನಂತೆ ಅಧಿಕಾರ ಕೊಡಿಸಿ ಅಂತ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಪಟ್ಟು ಹಿಡಿದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಮಾತುಕತೆ ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಕೂಡ ನಿರಂತರವಾಗಿ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮುಂದೆ ಪಟ್ಟು ಹಿಡಿಯೋದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಪಕ್ಷ ಸಂಘಟನೆ ತ್ಯಾಗದ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ದೆಹಲಿಯ ದಂಡಯಾತ್ರೆಯಲ್ಲೇ ನಿರ್ಧಾರ ಆಗಬಹುದು. ಡಿಕೆ ಶಿವಕುಮಾರ್ ಅವರ ಸಿಎಂ ಭವಿಷ್ಯ ನವೆಂಬರ್ 23, 25, 27 ಇಷ್ಟು ದಿನಗಳಲ್ಲೇ ಸಿಎಂ ಪಟ್ಟಕ್ಕೇರಿ ಬಿಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಕನಸು ಕಾಣ್ತಿದ್ದಾರೆ. ಸಿಕ್ಕೇ ಸಿಗುತ್ತೆ ಅನ್ನುವಂತ ಅಚಲ ವಿಶ್ವಾಸವನ್ನ ಹೊಂದಿದ್ದಾರೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಮಣೆ ಹಾಕುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪವರ್ ಶೇರಿಂಗ್ ಒಪ್ಪಂದ ಆಗಿದೆ. ಒಪ್ಪಂದದಂತೆ ನಾನು ಕೇಳ್ತಾ ಇದ್ದೀನಿ, ಪಕ್ಷಕ್ಕಾಗಿ ದುಡಿದಿದ್ದೀನಿ, ನನ್ನ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಸ್ಥಾನ ಬಂದಿದೆ, ಆ ಕಾರಣಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅಂತ ಪಟ್ಟು ಹಿಡಿತಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಉಲ್ಟಾ ಮಾತಾಡ್ತಾರೆ. ಯಾವ ಒಪ್ಪಂದ ಕೂಡ ಆಗಿಲ್ಲ, ಪೂರ್ಣಾವಧಿಯ ತನಕ ನಾನೇ ಸಿಎಂ ಆಗ್ತೀನಿ ಅಂತ. ಈ ಹಿಂದೆ ಹೇಳಿದ್ರು ಇದೊಂದು ಅವಧಿಗೆ ಮಾತ್ರ ಇರ್ತೀನಿ, ನಾನು ಮುಂದೆ ಕಂಟೆಸ್ಟೇ ಮಾಡಲ್ಲ ಅಂತ. ಆದ್ರೆ ಸಿದ್ದರಾಮಯ್ಯನವರ ವರಸೆ ಕೂಡ ಬದಲಾಗಿ ಹೋಗಿದೆ. ಸ್ಪರ್ಧೆ ಮಾಡಬೇಕು, ಮುಂದಿನ ಬಾರಿ ಕೂಡ ನೀವೇ ಸಿಎಂ ಆಗಬೇಕು ಅನ್ನುವಂತ ಒತ್ತಡಗಳು ಇದೆ ಅನ್ನೋ ಮೂಲಕ ನೇರ ಟಾಂಟ್ ಕೊಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ.